ಹೇ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಎಷ್ಟು ಶೆಕೆ ಐತಂದರೆ ನನ್ನ ಮುಖ ನೋಡ್ಬೋದು ನೀವು, ಎಷ್ಟು ಬೇರ್ಲಿಕತ್ತೀನಿ. ಸಿಕ್ಕಾಪಟ್ಟೆ ಶೆಕೆ ಆಗೈತೆ ನನಗಂತೂ. ಈ ಬೇಸಿಗೆ ಯಾಕಾದರೂ ಬರುತ್ತಾ ಅನ್ನಂಗೆ ಅನಿಸಿರುತ್ತೆ ನನಗೆ. ಸೊ ಒಂದಿಷ್ಟು ನಿಮ್ಮ ಜೊತೆಗೆ ಒಂದಿಷ್ಟು ಮತ್ತು ಶೇರ್ ಮಾಡ್ಕೊತೀನಿ. ಒಂದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಬರ್ರಿ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಗಡಿಗೆ ತೊಗೊಂಡು ಬಂದಿದ್ನಲ್ಲ, ಈ ಗಡಿಗೆಯಲ್ಲಿ ನೀರು ಸ್ವಲ್ಪ ಕೋಲ್ಡ್ ಆಗ್ಲಿಕ್ಕತ್ತವ ಈಗ ಆಲ್ಮೋಸ್ಟ್. ಏನಾಯ್ತು, ಕೋಲ್ಡ್ ಆಗ್ಯಾವ ನೀರು, ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಯಾವ. ದೇಸಿ ಗಡಿಗೆ ಅಲ್ಲ. ಸೊ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡೀನಿ. ಅನ್ನಕ್ಕೆ ಇಟ್ಟೀನಿ, ಮಧ್ಯಾಹ್ನದಿಂದ ಅಡುಗೆ ಆಲ್ರೆಡಿ 11 ಗಂಟೆ ಕ್ರಾಸ್ ಆಗಿದೆ. ಸಾರು ಬಗ್ಗೆ ಒಗ್ಗರಣೆ ಕೊಡಬೇಕು. ಸೊ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆಮೇಲೆ ಬೆಳಗ್ಗೆ ನಾನು ಪ್ಲಸ್ ಪಾಯಿಂಟ್ ನನಗೆ, ನಾನು ಜಾಸ್ತಿ ಹೂಗಳನ್ನ ಎಲ್ಲಿಂದ ತೊಗೊಳೋದಿಲ್ಲ. ಓಕೆ, ಮೊನ್ನೆ ಕೋಡಿಗೆ ಹಾಕಿದ್ನೆ ಒಂದು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ನಲ್ಲ. ಸೊ ನೋಡಿರಿ, ಇವನ್ನೆಲ್ಲ ತೆಗೆದು ತುಂಬಿಡ್ಬೇಕು ನಾನೀಗ. ಸೊ ಇದು ಒಂದು ಕೆಲಸ ಇದೆ ನನಗೆ ಇವಾಗೆಲ್ಲ ಮಾಡ್ಕೊಳ್ಳೋವಂಥದ್ದು. ಸೊ ಇದು ಒಂದೊಂದೇ ನೀಟಾಗಿ ಕೆಲಸನ ಮಾಡ್ಕೋತೀನಿ. ಸೊ ಬೆಳಗ್ಗೆ ಸಿಕ್ಕಾಪಟ್ಟೆ ಆಗ್ಯಾವ. ಮೊನ್ನೆ ಮೊಗ್ಗು ತೆಗ್ದಿದ್ದೆ, ಬಟ್ ನಿನ್ನೆ ತೆಗಿಯೋಕ್ಕಾಗಿಲ್ಲ. ನಾನು ನಿನ್ನೆ ಇರಲಿಲ್ಲ ಮನೇಲಿ, ಹಾಗಾಗಿ ತೆಗ್ದಿಲ್ಲ. ಸೊ ಈಗ ನೋಡಿರಿ, ಫ್ಲವರ್ಸ್ ಇವತ್ತು ಜಾಸ್ತಿ ಆಗಿದೆ ಡೈಲಿಗಿಂತ ಇವತ್ತು ಸಿಕ್ಕಾಪಟ್ಟೆ ಆಗಿದಾವೆ ನೋಡ್ಬೋದು ನೀವು ಅಲ್ಲಿವರೆಗೂ. ಸೊ ಎಲ್ಲ ಹೂನ ಕಡ್ಕೊಂಡು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿರಿ, ಇಷ್ಟೊಂದು ಹೂಗಳು ಬಂದಿದ್ದಾವೆ. ಸೊ ಅದರಲ್ಲಿ ಈ ಸಂಪಿಗೆ ಹೂವು ಒಂದಿಷ್ಟು, ಕನಕಾಂಬರ, ದಾಸವಾಳ. ನೋಡಿರಿ ಇಷ್ಟೊಂದು ದಾಸವಾಳ ಬಂದಿದೆ, ವೆರೈಟಿ ಆಫ್ ದಾಸವಾಳ ಹೂಗಳು. ಸೊ ಇಷ್ಟೊಂದು ಬಂದಿದೆ. ಇದ್ರದ್ದು ಮಾಲ ಮಾಡ್ತೀನಿ, ಮಾಲ ಮಾಡಿ ಇಟ್ಕೊಂಡಾಗ ನಿಮಗೆ ತೋರಿಸ್ತೀನಿ. ಇಟ್ಟಿರೋ ಹೂಗಳಲ್ಲಿ ಈ ವಿಂಕ ನೋಡಿರಿ, ವಿಂಕ ಎಷ್ಟು ಚೆನ್ನಾಗಿ ಬರ್ಲಿಕ್ಕತ್ತದ. ಸೊ ವಿಂಕ ನಾನು ಮನೇಲಿ ತೊಗೊಂಬಂದು ಹೂವು ಎಲ್ಲ ಕಟ್ಟಿದ್ದೀನಿ ನೋಡಿರಿ. ಸುಮಾರು 2-3 ಮೊಳ ಹೂವು ಇದಾಗಿದೆ ಇವತ್ತು. ಸೊ ನೋಡ್ಬೋದು ನೀವು, ಫುಲ್ ಅರಳಿದೆಲ್ಲ. ಕಟ್ಟಕ್ಕೂ ಇದು ಮಗ್ಗೆ ಇದ್ರೇ ಚೆನ್ನಾಗಿರ್ತಿತ್ತು. ಬಟ್ ಇವತ್ತು ಶುಕ್ರವಾರ ನನಗೆ ಪೂಜೆಗೆ ಹೂ ಬಂತು. ಬರ್ಬೇಕಾದ್ರೆ ಕರಿಬೇವನ್ನು ಕಡ್ಕೊಂಡು ಬಂದಿದ್ದೀನಿ ನೋಡಿರಿ. ಕರಿಬೇವು ಚೆನ್ನಾಗಾಗಿದೆ ಸಿಕ್ಕಾಪಟ್ಟೆ, ದೊಡ್ಡ ಎಲೆದು. ಸೊ ಇದನ್ನು ತೊಗೊಂಡು ಬಂದಿದ್ದು. ಸೊ ಇವಾಗ ಪೂಜೆ ಮಾಡ್ಕೋಬೇಕು. ಆಲ್ರೆಡಿ 8 ಗಂಟೆ ಮೇಲಾಯಿತು ಸಮಯ. ಸೊ ಬರ್ರಿ ನೋಡಿರಿ, ಈಗ ನಾನು ಕುಟ್ಕೊಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿನಿ. ಕಡಲೆಬೇಳೆನ ಹಾಕಿ ಇಟ್ಕೊಂಡಿನಿ. ಒಂದು ಸ್ವಲ್ಪ ಶೇಂಗಾನು ಯೂಸ್ ಮಾಡ್ಕೊತೀನಿ, ಜೀರಿಗೆ, ಮಾವಿನಕಾಯಿ ಕಟ್ ಮಾಡ್ಕೊಂಡಿನಿ, ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ, 1-2 ಬೆಳ್ಳುಳ್ಳಿ ಸುಲ್ಕೊಂಡಿನಿ. ಸೊ ಫಸ್ಟ್ ಜೀರಿಗೆ ಕುಟ್ಕೋಬೇಕು. ಫಸ್ಟ್ ಜೀರಿಗೆನ ಸಣ್ಣ ಮಾಡ್ಕೊತೀನಿ ನಾನು. ಜೀರಿಗೆ ಫಸ್ಟ್ ಸಣ್ಣ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಸಣ್ಣ ಆಗಂಗಿಲ್ಲ. ಸೊ ಕಲ್ಲ ಕುಟ್ಟಾಕತ್ತೀನಿ ನಾನು, ನೀವು ಬೇಕಾದ್ರೆ ಮಿಕ್ಸಿನಾಗ ಹಾಕೋಬೋದು ಈಸಿಲಿ. ನೋಡ್ರಿ, ಹಿಂಗೆ ಅಂದ್ರೆ ಸಣ್ಣ ಆಯ್ತು ನೋಡ್ರಿ. ಇನ್ನೂ ಸ್ವಲ್ಪ ಸಣ್ಣದ್ರೆ ಸಾಕು. ವಾಸನೆ ಚೆನ್ನಾಗಿ ಬರುತ್ತೆ ನೋಡ್ರಿ ಇದ್ರನ್ನಾಗಿದ್ರೆ. ಸೊ ಸ್ಮೆಲ್ ಚೆನ್ನಾಗಿರುತ್ತೆ, ಜೀರಿಗೆ ಸ್ಮೆಲ್ಲು. ಸಣ್ಣಾಗಿದೆ. ಈಗ ಇದಕ್ಕೆ ನಾನು ಕಡಲೆ ಬೀಜ ಏನಂತೀರಿ ನೀವು, ಶೇಂಗಾ, ಹುರಿದು ಸಿಪ್ಪೆ ತಗೊಂಡಿರೋಂಥ ಶೇಂಗಾ ಹಾಕ್ಕೊಲಿಕತ್ತೀನಿ. ಒಂದಿಷ್ಟು ನೋಡಿರಿ, 1-2 ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತಾ, ನಾನು ಹಾಕಾಕತ್ತೀನಿ. ಸ್ವಲ್ಪ ಇವನ್ನ ಸಣ್ಣ ಮಾಡ್ಕೊಳ್ಳೋಣ. ಪೂರ್ತಿ ಸಣ್ಣ ಏನು ಬೇಕಾಗಿಲ್ಲ, ನಾವು ದಪ್ಪನೇ ಮಾಡ್ಕೋಬೇಕು ಚಟ್ನಿಗೆ. ಬರೀ ಶೇಂಗಾ ಹಾಕಿನೂ ಮಾಡ್ಕೋಬೋದು, ಬರೀ ಕಡಲೆ ಬೀಜ, ಇವು ಕಡಲೆಬೇಳೆ ನೆನೆ ಹಾಕಿನೂ ಮಾಡ್ಕೋಬಹುದು. ಇಲ್ಲಾಂದರೆ 2 ಹಿಂಗೆ ಮಿಕ್ಸ್ ಮಾಡಿನೂ ಮಾಡ್ಕೋಬಹುದು. ನಾನು 2 ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಯಾಕಂದರೆ ಕಡಲೆಬೇಳೆನೂ ಜಾಸ್ತಿ ಇಲ್ಲ, ಶೇಂಗಾನೂ ಜಾಸ್ತಿ ಇಲ್ಲ. ಶೇಂಗಾ ಹುರ್ಕೋಬೇಕಿಲ್ಲ ನಾನು, ಅದಕ್ಕೆ ಮಿಕ್ಸ್ ಮಾಡೋಣ ಅಂತ ಮಾಡಾಕತ್ತೀನಿ.
ಇದಾದಮೇಲೆ ನೆನೆ ಹಾಕಿ ನೀವು ಕಡಲೆಬೇಳೆ, ಸೊ ಇದನ್ನು ಒಂದು ಸ್ವಲ್ಪ ಕುಟ್ಕೊಂಬ. ನಾನು ಸಣ್ಣಗೆ ಕುಟ್ಕೊಂಡಿನಿ. ಈಗ ಮಾವಿನ ಹಣ್ಣು ಹಾಕ್ಕೋತೀನಿ. ಮಾವಿನ ಹಣ್ಣು ಹುಳಿದ್ರೆ ನೀರನ್ನಾಗ ತೊಳ್ಕೊಂಡು ಮಾಡಬೇಕು. ಇದಕ್ಕೆ ನಾನೀಗ ತೆಗಿ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಹಾಕಿಲ್ಲ ಅಂದ್ರೆ ನಡೀತದೆ. ಒಂದು ಸ್ಪೂನು, ಒಂದು ಚಿಟಿಕೆ ಅರಿಶಿನ ಹಾಕ್ಲಿಕ್ಕತ್ತೀನಿ ನಾನು. ಸೊ ಎಲ್ಲ ಸೇರಿಕೊಂಡು ನೀಟಾಗಿ ಹಿಂಗೆ ಕುಟ್ಕೊಂಡು ಲಾಸ್ಟಿಗೆ ಉಳ್ಳಾಗಡ್ಡಿ ಆ್ಯಡ್ ಮಾಡಬೇಕು. ಸೊ ಹಿಂಗೆ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ನಾನು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಉಳ್ಳಾಗಡ್ಡಿ ಜಾಸ್ತಿ ಕುಟ್ಟೋದು ಬೇಡ. ಬೇಕಂದರೆ ನೀವು ಇದನ್ನು ಹಾಕ್ಕೋಬೋದು, ಏನಂತಾರೆ ಕೊತ್ತಂಬರಿನೂ ಜಸ್ಟ್ ಮೇಲೆ ಹಾಕ್ಕೋಬೋದು. ನಾನು ಹಾಕೋತಾ ಇಲ್ಲ. ಇದನ್ನು ಕೊತ್ತಂಬರಿ ಫ್ಲೇವರ್ ಬಂದಂಗೆ ಹಾಕೋದು ನನಗೆ. ಸೊ ಇಷ್ಟೇ, ಜಾಸ್ತಿ ಮಿಕ್ಸ್ ಮಾಡೋದಿಲ್ಲ, ಕುಟ್ಟೋದಿಲ್ಲ, ಇಷ್ಟೇ. ಸೊ ಇದು ರೆಡಿ ಆಯಿತು. ಮಧ್ಯಾಹ್ನದ ಹೊತ್ತು ಊಟಕ್ಕೆ ಮಾವಿನಕಾಯಿ ಚಟ್ನಿ, ಅಗಸೆ ಹಿಂಡಿ, ಮೊಸರು ಮತ್ತು ಹೆಸರು ಕಾಳು ಪಲ್ಯ, ಸಬ್ಸಿಗೆ ಪಲ್ಯ ಹಾಕಿದ್ದು. ಅದ್ರ ಜೊತೆ ಖಡಕ್ ರೊಟ್ಟಿ. ಸೊ ಬೆಳಗ್ಗೆಯಿಂದ ನಾನು ಇವತ್ತೇನೂ ತಿಂದಿಲ್ಲ. ಆಲ್ರೆಡಿ ಈಗ 2 ಗಂಟೆ ಸಮಯ ಆಯಿತಾ. ಹಸುವಾಗೆ ಅಂತ ಸ್ವಲ್ಪ ಫಸ್ಟ್ ಊಟ ಮಾಡಿಬಿಡ್ತೀನಿ. ಸೊ ಊಟ ಮಾಡಬೇಕನ್ನಷ್ಟಿಗೆ ಒಂದು ಫೋನ್ ಬಂತು. ಓಡಾಡೋದ್ವಿ, ಏನು ಬಂದದು ಅಂತ ಹೇಳಿ. ಸೊ ಒಂದು ಪಾರ್ಸಲ್ ಬಂದಿತ್ತು. ಸೊ ಅದು ಪಾರ್ಸಲ್ ಓಪನ್ ಮಾಡ್ತಾಳೆ ನನ್ನ ಮಗಳು ಇವಾಗ ಏನಿದೆ ಅಂತ. ಸ್ಪೂನ್ ಅದ ಒಳಗೆ. ನಾವು ಸ್ಪೂನೇ ಆರ್ಡ್ರ್ ಮಾಡಿದ್ದು. ಅದ್ರ ಭಾಳ ಸಣ್ಣ ಕಾಣಿಸ್ಲಿಕ್ಕೆ ಯಾಕೆ ಕವರಿನ ಹೊರಕ್ಕೆ. ಸೊ ನೋಡಿರಿ ಸ್ಪೂನು, ಬಟ್ ಲೈಟ್ ವೇಟ್ ಇದ್ದಾವೆ, ಭಾರಿ ಲೈಟ್ ವೇಟ್ ಇದ್ದಾವೆ. ಮೇ ಬಿ ಜಲ್ದಿ ಕಟ್ಟಾಗ್ಬೋದೇನೋ ಅನಿಸ್ಲಿಕ್ಕೆ, ಅಷ್ಟು ಲೈಟ್ ವೇಟ್ ಇದ್ದಾವೆ. ಚೆನ್ನಾಗಿದ್ದಾವೆ. ಶೇಪ್ ಬೇರೆ ಬೇರೆ ಇದೆ. ಕೊಡ್ತೀನಿ ಒಂದು ಚೂಷ್ಟು. ಅದು ಇದು ಸೇಮ್, ಅದೆರಡು ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಬೇರೆದು ಫ್ಲವರ್ ಶೇಪ್. ಇದೊಂದು ಸ್ವಲ್ಪ ಏನೋ ಕ್ರಾಸ್ ಆಗಿದಲ್ಲ. ಇನ್ನೊಂದು ಹಾರ್ಟ್ ಶೇಪ್ ಆಗಿದೆ. ಇದು ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಇದು ಕ್ರಾಸ್. ಸೊ ಇವು 3-4 ಶೇಪಲ್ಲಿ ಸ್ಪೂನ್ ಆರ್ಡ್ರ್ ಮಾಡಿದ್ದೆ. ಸ್ಪೂನ್ ಬಂದು 80 ರೂಪೀಸ್, 86 ರೂಪೀಸ್ ಫ್ರೀ ಶಿಪ್ಪಿಂಗ್. ಪರವಾಗಿಲ್ಲ. ಊಟ ಮಾಡ್ತೀನಿ ಫ್ರೆಂಡ್ಸ್, ಭಾಳ ಹಸುವಾಗೈತಾ. ಸೊ ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡ್ಕೊಂಡು ಕೂಡೋಷ್ಟಿಗೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಫಿಲ್ಟ್ರ್ ಕೈ ಕೊಟ್ಟಿತ್ತು. ಹಾಗಾಗಿ ಫಿಲ್ಟ್ರ್ ರಿಪೇರಿ ಮಾಡೋರು ಬಂದಿದ್ದರು. ಆ ರಿಪೇರಿ ಮಾಡೋಕ್ಕೆ ಹೋದರೆ ಅದರಲ್ಲಿ ಏನೇನೋ ಹೇಳಿದರು. ಅದು ಜಂಜಾಟೆ ಬೇಡ ಅಂಥೇಳಿ ನಮ್ಮ ಮನೆಯವ್ರು ಏನು ಮಾಡಿದ್ರು, ಹೊಸದೇ ತಂದು ಹಾಕ್ಬಿಡಪ್ಪ ಅಂಥೇಳಿ. ಸೊ ಹೊಸದು ಈ ಸತೆ ಬೇರೆ ಕಂಪ್ನಿದ್ದು ಬೇರೆ ಮಾಡೆಲನ್ನು ತರಿಸಿ ಈಗ ಹಾಕಕ್ಕೆ ರೆಡಿ ಆಗಿರೋ. ಅವ್ರು ಬಂದು ನೋಡ್ಕೊಂಡು ಹೋಗಿ ಎಲ್ಲ ಮಾಡಿಕೊಂಡು ಮತ್ತೆ ಹೋಗಿ ತೊಗೊಂಬಂದು ಹಾಕಷ್ಟಿಗೆ ಸಾಯಂಕಾಲ ಮಾಡಿದರು. ಸೊ ಈ ಒಂದು ಫಿಲ್ಟ್ರ್ ಏನಿದೆಯಲ್ಲ ಸ್ವಲ್ಪ ಮಾಡ್ಲರ್ ಆಗಿದೆ, ಅಂದರೆ ನೋಡೋಕ್ಕೆ ಸ್ಟೈಲಿಶ್ ಆಗಿದೆ. ಸೊ ಇದನ್ನು ಒಂದು ಈಗ ಇನ್ಸ್ಟಾಲ್ ಮಾಡ್ತಾರೆ. ಸೊ ಇದೇ ಆಗೋಯ್ತು ಇವತ್ತು ಇಡೀ ದಿವಸ ನನಗೆ. ಇದಾದಮೇಲೆ ಎಮರ್ಜೆನ್ಸಿ ಬಂದುಬಿಡ್ತು. ಮತ್ತು ನಾವು ಹೊಸ ಬಿಲ್ಡಿಂಗ್ ಹತ್ರ ಹೋಗಿದ್ದೆ. ಅಲ್ಲಿ
ಅಲ್ಲೊಂದು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂದಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಬರೋಷ್ಟಿಗೆ ನಾನು ನಿಜವಾಗಿ ಹೇಳ್ತೀನಿ, ಇವತ್ತು ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಹಾಗೆ ದಿನ ಟೈಮ್ ಓಡೋಯ್ತು. ಸೊ ಇದು ಹೊಸದು, ಚೆನ್ನಾಗೈತೆ. ಆಮೇಲೆ ಟೆಸ್ಟ್ ಮಾಡಿ ಅದರದ್ದೆಲ್ಲ ಸೆಟ್ ಮಾಡಿ ಹೋಗೋಷ್ಟಿಗೆ ಅವರಿಗೆ 1 ಅವರ್ ಮೇಲಾಯಿತು. ಬೆಳಗ್ಗೆಯಿಂದ ಕುಡಿಯೋಕ್ಕೆ ನೀರಿಲ್ಲ. ಸೊ ನೀರಿನೊಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಮಗೆ. ಸೊ ನೋಡಿರಿ, ಇದು ಈ ಥರ ಬಂದಂತೆ. ಸೊ ಇದರೊಳಗೆಲ್ಲ ಕ್ಯಾಂಡಲ್ಸ್ ಎಲ್ಲ ಇಟ್ಟಿದ್ದಾರೆ, ಅದು ಓಪನ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹಾಕೋಬೇಕು. ಸೊ ನೋಡಿರಿ, ಇದ್ರೊಳಗಡೆ ಎಲ್ಲ ಇಟ್ಟಿದ್ದಾರೆ. ಸೊ ಇದು ಟ್ಯಾಂಕು. ಸೊ ಇದು ಟ್ಯಾಂಕು ನೀರಿಂದು, ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿತ್ತು. ನಾವು ಹೊಸ ಮನೆಗೆ ಹೋದ್ಮೇಲೆ ಹಾಕ್ಕೋಬೇಕು ಅಂದ್ಕೊಂಡಿದ್ವಿ, ಆದರೆ ಎಮರ್ಜೆನ್ಸಿ ಬಂದುಬಿಡ್ತು. ಸೊ ಕುಡಿಯೋ ನೀರೆಲ್ಲ ಮತ್ತು ಈಗ ಬೇಸಿಗೆ ಬೇರೆ ನೀರು ಹೋಗಿ ತರೋಕ್ಕಾಗಲ್ಲ ಅಂಥೇಳಿ ಇಲ್ಲೇ ಹಾಕ್ಸ್ಕೊಂಡು ಇದನ್ನೇ ತೊಗೊಂಡೋಗಿ ಅಲ್ಲಿ ಫಿಟ್ ಮಾಡೋಕ್ಕೆ ಬರುತ್ತಾ ಅಂಥೇಳಿ. ಸೊ ಇದರಲ್ಲಿ ಡಬಲ್ ಫಿಲ್ಟ್ರ್ ಆಗುತ್ತಾ, ಆಲ್ಕಲೈನ್, ಜಿಂಕ್, ಕಾಪರ್ ಎಲ್ಲದ್ರದ್ದು ಇದಿದೆ ಅಂಥೇಳಿ. ಸೊ ಅಲ್ಲಿಂದ ಸಾಯಂಕಾಲ ನಾನು ಮನೆಗೆ ಹೋದಾಗ ಅಲ್ಲಿ ವುಡ್ ವರ್ಕ್ ನಡೆದಿತ್ತು. ಸೊ ವುಡ್ ವರ್ಕ್ ಮಾಡಕತ್ತಿದ್ರು. ಎಲ್ಲ ವಿಂಡೋಸು, ಡೋರ್ಸು ಆಲ್ಮೋಸ್ಟ್ ಬಂದವೆ. ಅದನ್ನೆಲ್ಲ ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ, ಇನ್ನೂ ಕೂಡಿಸಲ್ಲ. ಎಮರ್ಜೆನ್ಸಿ ಬೇಕಾಗಿರೋದು ಮಾತ್ರ ಸೈಡಿಗೆ ಆ ಕಡೆ ಒಂದು ಈ ಕಡೆ ಒಂದು ಕೂಡಿಸ್ಲಿಕ್ಕತ್ತಾರೆ ಅವರು ಅಷ್ಟೇ. ಸೊ ಇದು ಸಾಯಂಕಾಲದ ಹೊತ್ತು ಅಲ್ಲಿ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಬಾಗಿಲೆಲ್ಲ ಸೆಟ್ ಮಾಡೋದಿತ್ತು, ಅದ್ರ ಸಂಬಂಧ ಹೋಗಿದ್ವಿ. ಅದನ್ನು ನೋಡಿಕೊಂಡು ಕೂಡಿಸ್ಲಿಕ್ಕತ್ತಿದ್ರು ಅವರು. ಸೊ ಇದು ಒಂದು ಸಾಯಂಕಾಲದ ವ್ಯೂ, ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ವೆಯ್ಟ್ ಮಾಡತ್ತೀನಿ ಅಲ್ಲಿ ಯಾವಾಗ ಶಿಫ್ಟ್ ಆಗ್ತೀವಿ ಅಂಥೇಳಿ. ಯಾಕಂದರೆ ನಮಗೂ ಈ ಮನೆ ಏನಿದೆಯಲ್ಲ, ಇದು ಇಲ್ಲಿಂದ ಬಿಡೋದು ಇದೆ ಈಗ ಎಮರ್ಜೆನ್ಸಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಟಿಫನ್ ನಡೀತಾ ಇದೆ. ದೋಸೆ ಮಾಡಿದ್ದೀನಿ ಇವತ್ತು. ದೋಸೆ ಚಟ್ನಿ ಅಷ್ಟೇ, ಮತ್ತೇನು ಮಾಡಿಲ್ಲ. ಸೊ ದೋಸೆ ಚಟ್ನಿ. ಪೂಜೆ ಎಲ್ಲ ಆಗಿದೆ. ಸಮಯ 10 ಗಂಟೆ. ನಾನು ಸಪ್ಪಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಂದೆ. ಒಂದು ಪಾರ್ಸಲ್ ಬರೋದಿತ್ತು, ತೊಗೊಂಡು ಬಂದೆ ನಾನು. ಸೊ ಅದನ್ನ ಆ್ಯಡ್ ಮಾಡ್ತೀನಿ ನೋಡಿ ನೆಕ್ಸ್ಟು. ಆಮೇಲೆ ಒಂದು ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ ಇವತ್ತು, ನೋಡೋಣ. ಫ್ರೆಂಡ್ಸ್, ಮಧ್ಯಾಹ್ನದ ಹೊತ್ತು ನಮ್ಮೂರು ಸಂತೆ ಇತ್ತು ಇವತ್ತು, ಶನಿವಾರ ಆಗಿದ್ದರಿಂದ. ಸೊ ಸಂತೆಗೆ ಹೋಗಿದ್ದೆ. ಆಲೂಗಡ್ಡೆ ಚಿಪ್ಸ್ ಮಾಡೋಂಥ ಅದಷ್ಟು ಆಲೂಗಡ್ಡೆ ತೊಗೊಂಡ್ಬಂದೆ. ಗೆಣಸು ಚೆನ್ನಾಗಿತ್ತು, ಒಂದು ಗೆಣಸು ತೊಗೊಂಬಂದೆ. ಮಾವಿನಕಾಯಿ ಚೆನ್ನಾಗಿತ್ತು, ಒಂದು ಮಾವಿನಕಾಯಿ ತೊಗೊಂಡ್ಬಂದೆ. ಈ ಸೌತೆಕಾಯಿ ಅದೆಲ್ಲ ಇಲ್ಲಿ ಹೊಲದಿಂದ ಬಂದು ಕೊಟ್ಟೋಗಿದ್ದು, ನುಗ್ಗೆಕಾಯಿ, ಸೌತೆಕಾಯಿ ಇದೆಲ್ಲ. ಸೊ ಇದನ್ನೆಲ್ಲ ಸರಿಪಡಿಸ್ಕೊಂಡು ಇಟ್ಕೊಳಿಕತ್ತೀನಿ. ಸಂತೆಯಿಂದ ಮತ್ತೆಂತಂದ್ರೆ ಇದು ತೊಗೊಂಬಂದಿದ್ದು ನಾನು, ಉಳ್ಳಾಗಡ್ಡಿ. ಸೊ ಇವೆಲ್ಲ ಒಂದೊಂದೇ ಕೆಲಸಗಳು ಸಾಯಂಕಾಲದ ಹೊತ್ತು ನಂಗೆ ನಡೀತಾ ಇದ್ದಾವೆ ಇಲ್ಲಿ. ಇದನ್ನೆಲ್ಲ ತಂದಾಗಿಂದ ಏನು ಮಾಡೋಕ್ಕೆ ಆಗಿಲ್ಲ, ನಂಗೆ ಅಲ್ಲಿಂದಲೇ ಇಟ್ಬಿಟ್ಟಿದ್ದೆ. ಸೊ ಸದ್ಯಕ್ಕೆ ನಾನೀಗ ಒಂದೊಂದೇ ಕೆಲಸಗಳನ್ನ ನೋಡಿರಿ ತಂದು ಹಂಗೆ ಇಟ್ಬಿಟ್ಟು ನಾನು ಎಲ್ಲ ಹಾಕೋತೀನಿ. ಇವು ಸ್ವಲ್ಪ ಬಾಡೋಗುತ್ತೆ ಅಂತ ಇವಿಷ್ಟು ಫ್ರಿಜ್ನಾಗ ಇಟ್ಟಿದ್ದೆ ನಾನು. ಇವೆಲ್ಲ ಸೋಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೋಡಿರಿ, ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಅಂದರೆ ಫ್ರೆಶ್ ಇತ್ತು. ಅದಕ್ಕೆ ನಾನು ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ, ತೊಗೊಂಡು ಬಂದೆ. ಸೊ ಇದೆಲ್ಲ ಸವರ್ಸ್ಕೊಂಡು ಸಾಯಂಕಾಲದ ಅಡುಗೆ ಊಟ. ನಮ್ಮ ಡೈಲಿ ಕೆಲಸಗಳಲ್ಲಿ ಈ ಕೆಲಸಗಳು ಎಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಅಂಥೇಳಿ. ಸೊ ಇದೆಲ್ಲ ಮಾಡ್ಕೊಂಡು ರಾತ್ರಿ ನೋಡ್ರಿ ಆಗಲೇ ಕತ್ಲಾಯಿತು, 7-8 ಗಂಟೆ ಆಯಿತು ಟೈಮು. ಸೈಡ್ ಕಡೆ ಹೋಗಿದ್ದೆ ಇವತ್ತು ಕೂಡ ನಾನು. ಸೈಡ್ ಕಡೆ ಹೋಗಿದ್ದರಿಂದ ನನಗೆ ಟೈಮ್ ಸಾಕಾಗಲಿಲ್ಲ. ಸೊ ಆ ಕಡೆ ಜಾಸ್ತಿ ಓಡಾಟ ಆಯಿತು ನನಗೆ. ಇನ್ನು ಇದಿಷ್ಟು ತರಕಾರಿ ನೋಡ್ರಿ ಹೆಂಗೆ ಹಾಕೊಂಡು ಕೂತೀನಿ ನಾನು. ಸೊ ಎಲ್ಲ ತರಕಾರಿ ಮಾಡ್ಕೊಂಡು ಅಡುಗೆ ಮನೆಗೇನಿಲ್ಲ, ಅಡುಗೆ ಕೆಲಸ ಆಗಿದೆ. ಇವತ್ತು ಹಪ್ಪಳ ಬೇರೆ ಹಾಕಿದ್ದೆ ನಾನು. ಸೊ ಅದು ತೆಗಿಬೇಕು. ನೀರು ಹಂಗೆ ಬಸಿತಾನೇ ಇದಾವೆ. ನನಗಂತೂ ನೀರು ಈ ಬೇಸಿಗೆ ಯಾಕಾದರೂ ಬರ್ತಾ ಅನಿಸುತ್ತೆ. ಸೊ ಅಷ್ಟೊಂದು ಶಕೆ. ಸೊ ಅಡುಗೆ ಇದೆ, ಆಲ್ಮೋಸ್ಟ್ ಅಡುಗೆ ಇದೆ. ನಂಗೆ ಮಧ್ಯಾಹ್ನ ಹೊತ್ತೆ ಮಾಡ್ಕೊಂಡಿನಿ ಇವತ್ತು. ಇವಾಗೇನು ರೈಸ್ ಸ್ವಲ್ಪ ಮಾಡ್ಕೋಬೇಕು. ಸೊ ಮಾಡ್ಕೊಂಡು ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಂತ.